ಲಕ್ಷ್ಮೇಶ್ವರ ತಾಲೂಕಿನಲ್ಲಿ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಮನವಿ ಸಲ್ಲಿಕೆ. ಹೌದು ವೀಕ್ಷಕರೇ, ಲಕ್ಷ್ಮೇಶ್ವರ ತಾಲೂಕಿನಲ್ಲಿ ಹಿರೇಮಲ್ಲಾಪುರ ಗ್ರಾಮ ಘಟಕದ ವತಿಯಿಂದ ಹಾಗೂ ಲಕ್ಷ್ಮೇಶ್ವರ ತಾಲೂಕು ಪದಾಧಿಕಾರಿಗಳು ಸೇರಿ ಮಾನ್ಯ ಲಕ್ಷ್ಮೇಶ್ವರ ತಹಶೀಲ್ದಾರ್ ರವರಿಗೆ ಮನವಿ ಕುರಿತು ಈ ಗ್ರಾಮದಲ್ಲಿ ಇದ್ದಂತಹ ಎಲ್ಲಾ ಕುಟುಂಬಗಳಿಗೆ ಕುಂದುಕೊರತೆ ಬಗ್ಗೆ ಸಾಕಷ್ಟು ತೊಂದರೆ ಉಂಟಾಗಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ಏನು ವಿಷಯ ಅಂದ್ರೆ, ಹಿರೇಮಲ್ಲಾಪುರ ಸರ್ವೆ ನಂಬರ್ 34(1) ಹಾಗೂ 34(2) ಈ ಜಾಗದಲ್ಲಿ ಸುಮಾರು ವರ್ಷಗಳ ಮನೆಗಳ ಕಟ್ಟಿಕೊಂಡು ಜೀವನ ಮಾಡುತ್ತಿದ್ದು, ಇಲ್ಲಿ ಇದ್ದಂತ ಮನೆಗಳಿಗೆ ಯಾವುದೇ ತರದ ಹಕ್ಕುಪತ್ರ ನೀಡಿರಲಿಲ್ಲ. ಹಾಗಾಗಿ ಇದರಿಂದ ಅಲ್ಲಿ ಇದ್ದಂತ ಜನರಿಗೆ ಜೀವನ ನಡೆಸುವುದಕ್ಕೆ ತೊಂದರೆ ಉಂಟಾಗುತ್ತಿದೆ ಎಂದು ಗ್ರಾಮಸ್ಥರು ಸೇರಿ ಸರ್ಕಾರ ಬಳಿ ಹೋಗಿದ್ದಾರೆ. ಆದರೆ ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಅಲ್ಲಿಗೆ ಹೋಗಿ ತಮ್ಮಾನುಗಳನ್ನು ಸಾಕಷ್ಟು ಬಾರಿ ಹೇಳಿದರೂ ಕೂಡ ಕ್ಯಾರೆ ಅನ್ನದ ಅಧಿಕಾರಿಗಳು ಇಲ್ಲಿ ಅವುಗಳಿಗೆ ಯಾವುದೇ ನಿವೇಶನ ಹಕ್ಕುಪತ್ರಗಳು ಇರುವುದಿಲ್ಲ. ಆದ್ದರಿಂದ ಇಲ್ಲಿ ನಾವು ಪ್ರಾಚೀನ ಕಾಲದಿಂದಲೂ ಇದು ಜೀವನ ಮಾಡುತ್ತಿರುವರು, ಹಾಗಾಗಿ ನಮಗೆ ಹಕ್ಕುಪತ್ರವನ್ನು ಸಲ್ಲಿಕೆ ಮಾಡಿಕೊಳ್ಳಲೇಬೇಕು ಎಂದು ಗ್ರಾಮಸ್ಥರು ಸೇರಿಕೊಂಡು ತಹಶೀಲ್ದಾರ್ ರವರಿಗೆ ಮನವಿ ನೀಡಿದ್ದೇವೆ. ಈ ಸಂದರ್ಭದಲ್ಲಿ ಗ್ರಾಮದಲ್ಲಿ ಇರುವಂತಹ ಕೆರೆ, ಆ ಊರಿನ ಕೆರೆಯ ಗ್ರಾಮಸ್ಥರು ಹಸು ಪಕ್ಷಿ ಪ್ರಾಣಿಗಳನ್ನು ಆ ಕೆರೆ ನಂಬಿಕೊಂಡು ಜೀವನ ಮಾಡುತ್ತಿದ್ದು, ಕೆರೆಯನ್ನು ಸರ್ವೆ ನಂಬರ್ ಪ್ರಕಾರ 17ರಲ್ಲಿ ಈ ಕೆರೆ ನಿರಂತರವಾಗಿದ್ದು, ಈ ಕೆರೆಗೆ ಕ್ರಿಯೆಯನ್ನು ಲಕ್ಷ್ಮೇಶ್ವರ ತಾಲೂಕಿನ ಕುಲಕರ್ಣಿ ಎಂಬುವ ಭೂಪ ಇಷ್ಟೊಂದು ಬೇರು ಬಿಟ್ಟಿದ್ದಾನೆ ಎಂಬುದು ಆಶ್ಚರ್ಯವಾಗಿದೆ. ಈ ಊರಿನ ಕೆರೆಗೆ ಕೈ ತೊಳೆದುಕೊಂಡು ಇಂಥವರ ತರ ಆಗಿದೆ ಎಂಬುದು ಗ್ರಾಮಸ್ಥರ ವಲಯದಲ್ಲಿ ಕೇಳುಬರುತ್ತದೆ. ಸುಮಾರು ದಿನಗಳದಿಂದ ಈ ಕೆರೆ ಮೇಲೆ ಕಣ್ಣು ಬಿದ್ದಿದೆ ಈ ಭೂಪನದ್ದು. ಹಾಗಾಗಿ ಗ್ರಾಮಸ್ಥರು ಸೇರಿಕೊಂಡು ಭೂಪನ ಅವನ ವಿರುದ್ಧವಾಗಿ ಅಧಿಕಾರಿಗಳಿಗೆ ಮೌಖಿಕವಾಗಿ ಅಧಿಕಾರಿಗಳಿಗೆ ಹೇಳಿದರೂ ಕೂಡ ಇಲ್ಲಿಯವರೆಗೆ ಕ್ಯಾರೆ ಅನ್ನದೇ ಅಧಿಕಾರಿಗಳು ಆಗಾಗ ಬೇಜಾಬತ್ತಾರಿ ಎಷ್ಟು ಎಂದು ಕಾಣುತ್ತಿದೆ ಅಧಿಕಾರಿಗಳು. ಹೌದು ನೋಡಿ ಸ್ವಾಮಿ ಹೇಗಿದೆ ಈ ಊರಿನ ವ್ಯವಸ್ಥೆ. ಹೀಗಾದರೆ ಇಂತಹ ಬೇಜಾಬತ್ತಾರಿ ಅಧಿಕಾರಿಗಳು ಕಿವಿ ಹಿಂಡುವರು ಯಾರು ಎಂಬುದು ಕಾದು ನೋಡಬೇಕಾಗಿದೆ. ಈ ಸಂಬಂಧಪಟ್ಟಂತ ಈಗಲೂ ಕೆರೆಯಾಗಿ ಉಳಿದಿದೆ. ಇದನ್ನು ಅವರು ದೊಡ್ಡವರು ಕೈವಾಡ ಮೂಡುತ್ತಿದೆ ಮುಚ್ಚಿಸಲು ಪ್ರಯತ್ನ ಪಡುತ್ತಿದ್ದಾರೆ. ಹಾಗಾಗಿ ಇದನ್ನು ತಹಶೀಲ್ದಾರ್ ರವರಿಗೆ ಇವತ್ತು ಮನವಿಯನ್ನು ಇದರ ಬಗ್ಗೆ ಕುರಿತು ಮನವಿ ಕೂಡ ನೀಡಲಾಗಿದೆ. ಇನ್ನು ಮುಂದಾದರೂ ಕಡಿವಾಣ ಬೀಳುತ್ತಾ ಕಾದು ನೋಡಬೇಕಾಗಿದೆ. ಲಕ್ಷ್ಮೇಶ್ವರ ತಾಲೂಕು ಪ್ರಧಾನ ಕಾರ್ಯದರ್ಶಿ ಹಾಲಪ್ಪ ಹಂಡಾರಿ ಮಾತನಾಡಿದರು. ಹಾಗೂ ನಗರ ಘಟಕ ಅಧ್ಯಕ್ಷರು ನಜೀರ್ ಅಹ್ಮದ್ ಬಾಗಲಕೋಟೆ ಹಾಗೂ ಮೈನುದ್ದೀನ್ ಹಾಗೂ ಗ್ರಾಮ ಘಟಕ ಅಧ್ಯಕ್ಷರು ನಾಗಪ್ಪ ಉಪ್ಪಾರ್, ಉಪಾಧ್ಯಕ್ಷರು ಬಸವರಾಜ್ ಕಡಕೋಳ್ ಹಾಗೂ ಕಾರ್ಯದರ್ಶಿ ರಮೇಶ್ ಕಡಕೋಳ ಹಾಗೂ ಗ್ರಾಮ ಘಟಕ ಪದಾಧಿಕಾರಿಗಳು, ಊರಿನ ಗ್ರಾಮಸ್ಥರು, ಗುರು ಹಿರಿಯರು ಪಾಲ್ಗೊಂಡಿದ್ದರು. ವರದಿ ಸಾಜಿದ್, ಪಬ್ಲಿಕ್ ನ್ಯೂಸ್ 18 ಲಕ್ಷ್ಮೇಶ್ವರ. ಹಾಗಾಗಿ ನಾವಾಲಿ ಇವತ್ತು ಬರುವಂತ ವಿಚಾರ ಮಾಡ್ಯಾರಂದ್ರ ಇದು ಎಂತ ಒಂದು ದುರ್ದಿವಿ ಅಂತಂದ್ರ ಹಿರೇಮಲ್ಲಾಪುರ ಎಷ್ಟು ಒಂದು ಕೀಳುಮಟ್ಟಕ್ಕೆ ವಿಚಾರ ಅಂದ್ರೆ ಈ ತಾಲೂಕಿನಾಗ ಬಹಳ ಅಸಹ್ಯ ಆಗುತ್ತೆ ಹೇಳಕ. ದಯವಿಟ್ಟು ವಿಸಿಟ್ ಕೊಟ್ಟಿಲ್ಲ ಸರ್. ಎಷ್ಟು ಮನಿ ಅದಾವಲ್ಲಿ ಹಿರೇಮಲ್ಲ? ಸುಮಾರು ವರ್ಷ ಒಂದು 100 ಮನಿಗಳು ಅದಾವ ಸರ್. 100 ಮನಿಗಳು ಹತ್ರ ಕೂಡ ಒಂದು ಗುಡ್ಸಲ ಒಂಥರ ಶೆಡ್ಗಳ ತರ ಈ ತರ ಮನೆ ಕಟ್ಕೊಂಡು ಒಂದು ಆರ್ಸಿಸಿ ಮನೆ ಅಂತ ಇಲ್ಲ ಸರ್ ನೋಡಕ. ಇಷ್ಟು ವರ್ಷಗಳಾದ್ರೂ ಕೂಡ ಯಾವುದೇ ಅಧಿಕಾರಿ ಯಾವ ಅಧಿಕಾರಿಗಳು ಬಂದೇ ಇಲ್ಲ ಸರ್ ನಮ್ಮ ಊರಿಗೆ. ಅದಕ್ಕಾಗಿ ಇದನ್ನ ಒಂದು ಏನ ಸ್ವಯಂ ಪ್ರೇರಣವಾಗಿ ಇವತ್ತು ಮನವಿಯನ್ನು ಕೊಡಕ್ ಬಂದಿದ್ದೀವಿ. ಇದನ್ನೇನು ಸ್ವಯಂ ಪ್ರೇರಣವಾಗಿ ಇವತ್ತು ಏನ ಶಾಂತಿಯುತವಾಗಿ ಕೊಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಇದನ್ನ ಎಚ್ಚೆತ್ತುಕೊಳ್ತಾ ಇದ್ರ ಅಧಿಕಾರಿಗಳು ಏನ್ ಇವತ್ತು ಉಗ್ರವಾದ ಹೋರಾಟ ಇಡೀ ಒಂದು ಊರಿನ ಒಂದು ಜನತೆಗಳಲ್ಲಿ ಇಡೀ ನಮ್ಮ ತಾಲೂಕಾದ್ಯಂತ ಒಂದು ಜಿಲ್ಲಾದ್ಯಂತ ಒಂದು ಹೋರಾಟವನ್ನು ಮಾಡ್ಲಿಕ್ಕೆ ಇಷ್ಟಪಡ್ತೀವಿ. ಅದಕ್ಕೆಲ್ಲ ಸಹಕಾರವು ನಮ್ಮ ಊರಿನ ಪರವಾಗಿ ಎಲ್ಲ ಐತಿ, ನಮ್ಮ ಸಂಘಟನೆ ಪರವಾಗಿ ಕೂಡ ಐತಿ. ಅದಕ್ಕಾಗಿ ಹಂಗಾದ್ರಿ ಓಟ್ ಹಾಕೊಂಡ್ ಹೋಗ್ರಿ, ಏನು ಮಾಡಂಗಿಲ್ರಿ. ಮನಿ ಇಲ್ಲ ನಿಮ್ದು? ಮನಿ ಇಲ್ರಿ ನಮ್ದು. ಈಗ ಗುಡ್ಸಲಾದ್ರಲ್ಲ ಪಂಚಾಯತಿಂದ ಏನು ನಿವೇಶನ ಕೊಟ್ಟಿಲ್ಲ? ಏನಿಲ್ರಿ. ಅದವ್ರ ನೀವು ಎಷ್ಟು ಜನ ಅದಾರ ಈಗ? 4 ಜನ ಅದಾವ್ರಿ. ಅಲ್ಲ ಒಟ್ಟ ಆ ಊರಾಗ ಮನಿ ನನಗೆ ಗೊತ್ತಾಗಿಲ್ರಿ. 100 ಮನಿ ಎಲ್ಲ ಮನಿ ಅದಾವು, ನಿಮ್ಮ ಅಷ್ಟೇ ಇಲ್ಲ? ಯಾರು ಇಲ್ರಿ, ಆದ್ರೆ ಈಗ ಇರೋದು ಯಾರು ಜಗದಾಗಿದ್ರಿ? ಆ ಗೌರ್ಮೆಂಟ್ ಜಾಗದಾಗದಿರಿ. ಅದನ್ನ ಏನ್ ನಿಮ್ಮ ಹೆಸರಲ್ಲಿ ಏನು ಪಟ್ಟ ಬುಕ್ಕ ಏನಿಲ್ಲ, ಹಿಂಗಾಗಿ ಮನಿ ಕಟ್ಕೊಳಕ್ಕಾಗಿಲ್ಲ. ಎಷ್ಟು ಕುಟುಂಬದವ್ರಿ ಆ ಥರ? 100 ಕುಟುಂಬ. ಹೌದ್ರಾ? ಆಯ್ತು.